ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಕನ್ನಡ ಗುರುಜಿ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇರ್ಬೋದು KA ಕಡೆಯಿಂದ KPCL ಎಕ್ಸಾಮಿನೇಷನ್ ಡೀಟೇಲ್ಸನ್ನು ಪಬ್ಲಿಷ್ ಮಾಡಿದ್ದಾರೆ. ಇತ್ತೀಚೆಗೆ ಮಾನ್ಯ ನ್ಯಾಯಾಲಯವು ಸುಪ್ರೀಂ ಕೋರ್ಟ್ ರೀಸೆಂಟಾಗಿ ನಡೆದ ಎಕ್ಸಾಮ್ ಅಂದರೆ ಪ್ರಾಧಿಕಾರದಿಂದ ನಡೆಸಿರೋ ಎಲ್ಲ ಎಕ್ಸಾಮ್ಗಳನ್ನು ಅದನ್ನು ರದ್ದುಗೊಳಿಸಿ ಮತ್ತೆ ಎಕ್ಸಾಮ್ ಕಂಡಕ್ಟ್ ಮಾಡಬೇಕಂತೇಳಿ ಆದೇಶವನ್ನು ಹೊರಡಿಸಿದೆ. ಈ ಆದೇಶದ ಪ್ರಕಾರ ಮರುಪರೀಕ್ಷೆಗೆ ವೇಳಾಪಟ್ಟಿಯನ್ನು ಸಿದ್ಧಪಡಿಸಿದ್ದಾರೆ. ಈ ವೇಳಾಪಟ್ಟಿ ನೀವು ನೋಡ್ತಾ ಇರ್ಬೋದು. ಶನಿವಾರ 27 ಡಿಸೆಂಬರ್ರಂದು ಅಸಿಸ್ಟೆಂಟ್ ಇಂಜಿನಿಯರ್ ಸಿವಿಲ್ ಕೆಮಿಕಲ್ ಸೂಪರ್ವೈಸರ್, ಅಸಿಸ್ಟೆಂಟ್ ಇಂಜಿನಿಯರ್ ಎಲೆಕ್ಟ್ರಿಕಲ್, ಅಸಿಸ್ಟೆಂಟ್ ಇಂಜಿನಿಯರ್ ಮೆಕ್ಯಾನಿಕಲ್, ಅಸಿಸ್ಟೆಂಟ್ ಇಂಜಿನಿಯರ್ ಇನ್ಸ್ಟ್ರುಮೆಂಟೇಷನ್ ಇವರು ಎಕ್ಸಾಮ್ಗಳಿದ್ದಾವೆ. ಅವು ಸಿವಿಲ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್, ಮೆಕ್ಯಾನಿಕಲ್ 100 ಮಾರ್ಕ್ಸು ಮತ್ತು 100 ಕ್ವಶನ್ಸ್ ಇರುತ್ತೆ. 3 ಗಂಟೆಯಿಂದ 5 ಗಂಟೆವರೆಗೂ ಶನಿವಾರ ಇರುತ್ತೆ. ಮತ್ತು ಭಾನುವಾರ ಕೆಮಿಸ್ಟು, ಜೂನಿಯರ್ ಇಂಜಿನಿಯರ್ ಸಿವಿಲ್ ರೋಲ್ಸ್ ಮತ್ತು ಜೂನಿಯರ್ ಇಂಜಿನಿಯರ್ ಎಲೆಕ್ಟ್ರಿಕಲ್, ಜೂನಿಯರ್ ಇಂಜಿನಿಯರ್ ಮೆಕ್ಯಾನಿಕಲ್ ಈ ರೋಲ್ಗಳಿಗೆ ಭಾನುವಾರ ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆವರೆಗೂ ಎಕ್ಸಾಮ್ ಇರುತ್ತೆ. ಇದು ಕೂಡ 100 ಮಾರ್ಕ್ಸಿಗಿರುತ್ತೆ, 100 ಕ್ವಶನ್ಸ್ ಇರುತ್ತೆ. ಮತ್ತು ಭಾನುವಾರ ಕಡ್ಡಾಯ ಭಾಷೆಯಾಗಿ ಕನ್ನಡ ಭಾಷಾ ಪರೀಕ್ಷೆ ಇರುತ್ತೆ. ಯಾರ್ಯಾರು ನಾನ್ ಕನ್ನಡ ಇವೆಲ್ಲ ಇದಿರುತ್ತೆ ಅವ್ರು ಕಡ್ಡಾಯ ಭಾಷೆ ಕನ್ನಡವನ್ನು ಬರೀಬೇಕಾಗುತ್ತೆ 3 ಗಂಟೆಯಿಂದ 5 ಗಂಟೆವರೆಗೂ. ಓಕೆ, ಹೆಚ್ಚಿನ ಮಾಹಿತಿಗಾಗಿ ವೆಬ್ಸೈಟ್ ವಿಸಿಟ್ ಮಾಡಿ ಮತ್ತು ಕನ್ನಡ ಗುರುಜಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಮರಿಬೇಡಿ. ಹಾಗೂ ನೀವು ನೋಡ್ತಾ ಇರ್ಬೋದು, ಪ್ರವೇಶ ಪತ್ರ ಅಡ್ಮಿಷನ್ ಕಾರ್ಡ್ ಡೌನ್ಲೋಡ್ ಮಾಡಿಕೊಳ್ಳಲು ಅಭ್ಯರ್ಥಿಗಳು KPCL ವೆಬ್ಸೈಟ್ KPCL 2023 CET ಆನ್ಲೈನ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ನಿಮ್ಮ ಅರ್ಜಿ ಸಂಖ್ಯೆ ಮತ್ತು ನಿಮ್ಮ ನೇಮು, ನಿಮ್ಮ ಡೇಟ್ ಆಫ್ ಬರ್ತ್ ಎಲ್ಲ ಫಿಲ್ ಮಾಡಿ, ನಿಮ್ಮ ಫೋಟೋ ಅಪ್ಲೋಡ್ ಮಾಡಿ, ಆಧಾರ್ ಸಂಖ್ಯೆ OTP ರಿಜಿಸ್ಟರ್ ಮಾಡಿ ನಂತರ ನೀವು ಡೌನ್ಲೋಡ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ಕನ್ನಡ ಗುರುಜಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅರ್ಜಿಯನ್ನು ನೀವು ನೋಡ್ತಾ ಇರ್ಬೋದು. ಮತ್ತು ವಿಶೇಷ ಸೂಚನೆಗಳು, ಜೂನಿಯರ್ ಇಂಜಿನಿಯರ್ ಎಲೆಕ್ಟ್ರಿಕಲ್ ಹುದ್ದೆಗೆ ಸಲ್ಲಿಸುವ ಅಭ್ಯರ್ಥಿಗಳು ವಿಷಯವಾರು ಪ್ರಶ್ನೆ ಪತ್ರಿಕೆ ನೀಡಲಾಗುತ್ತೆ. ಇದೇ ರೀತಿ ಜೂನಿಯರ್ ಇಂಜಿನಿಯರಿಗೆ, ಅಸಿಸ್ಟೆಂಟ್ ಇಂಜಿನಿಯರಿಗೆ OMR ಶೀಟಲ್ಲಿ ಎಕ್ಸಾಮ್ ಬರಿತಾ ಇದ್ದೀವಿ ಈ ಟೈಮ್, ನಾಟ್ ಡಿಫ್ರೆಂಟ್ ವೇ. ಸೊ ನೆಗೆಟಿವ್ ಮಾರ್ಕಿಂಗು ಇರುತ್ತೆ. ಒಂದು ಕ್ವಶನ್ ರಾಂಗ್ ಮಾಡಿದರೆ 1/3 ಮಾರ್ಕ್ಸ್ ಕಟ್ ಮಾಡ್ತಾರೆ. ಕನ್ನಡ ಭಾಷೆ ಅರ್ಹತೆ ಹೊಂದಲು ಕನಿಷ್ಠ 35 ಅಂಕಗಳನ್ನು ಪಡಿಬೇಕಾಗಿರುತ್ತದೆ. ಪರೀಕ್ಷೆಗಳು ಬೆಂಗಳೂರು ಮಾತ್ರ ನಡಿಬೇಕಾಗಿದೆ. ಯಾವುದೇ ಸ್ಕ್ಯಾಮ್ ಆಗಬಾರ್ದು, ಯಾವುದೇ ರೀತಿಯ ಮತ್ತೆ ಮರುಪರೀಕ್ಷೆಗೆ ಒಳಪಡಬಾರ್ದು ಅನ್ನೋ ಕಾರಣಕ್ಕಾಗಿ ಈ ರೀತಿಯ ಸೂಚನೆಗಳನ್ನು ತೆಗೆದುಕೊಳ್ಳಲಾಗಿದೆ. ಸೊ ಸುಪ್ರೀಂ ಕೋರ್ಟ್ ಒಂದು ಒಳ್ಳೆಯ ನಿರ್ಧಾರ ತಗೊಂಡು ಯಾವುದೇ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗದಂತೆ ನೋಡಿಕೊಳ್ಳೋಕ್ಕೆ ಈ ರೀತಿಯ ತೀರ್ಪು ನೀಡಿರುವುದು ಅತ್ಯಂತ ಖುಷಿಕರ ಸಂಗತಿ. ಇದೇ ರೀತಿ ಈ ದೇಶದಲ್ಲಿ ನ್ಯಾಯ ಯಾವಾಗಲೂ ಜಯಿಸಲಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಥ್ಯಾಂಕ್ ಯು.